ರಾಹುಲ್ ಗಾಂಧಿ ಅವರು 4ನೇ ತಾರೀಕು ಅಥವಾ 5ನೇ ತಾರೀಕು ಬೆಂಗಳೂರಿಗೆ ಬಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತಾರೋ, ಪಾದಯಾತ್ರೆ ಮಾಡ್ತಾರೋ, ಧರಣಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅವರ ರಾಹುಲ್ ಗಾಂಧಿ ಅವರ ನಡವಳಿಕೆಯನ್ನ ಗಮನಿಸಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರದೇನೆ ಸೋಲಿನ ಹತಾಶೆಯಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಹೇಗಾದ್ರೂ ಮಾಡಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಸಹ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ, ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಹೊಸ ಒಂದು ಕಪಟ ನಾಟಕವನ್ನ ಕರ್ನಾಟಕಕ್ಕೆ ಬಂದು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಇದರಿಂದ ಅವ್ರು ಏನೂ ಕೂಡ ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಅವತ್ತು ಕೂಡ ಹೇಳಿದ್ದೇನೆ, ಇವತ್ತು ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡ್ಕೊಂಡಿದೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ, ನಾವಿವತ್ತು ಬಿಜೆಪಿ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂರುವಂತ ಅವಶ್ಯಕತೆ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ 66 ಸೀಟ್ ತೆಗೆದುಕೊಳ್ತಾ ಇತ್ತು, ಬಿಜೆಪಿ 136 ಸ್ಥಾನದಿಂದ ಶಾಸಕರನ್ನ ಗೆದ್ದು ನಾವು ರಾಜ್ಯದ ಅಧಿಕಾರಕ್ಕೆ ಇರ್ತಾ ಇದ್ವಿ. 3 ಉಪಚುನಾವಣೆಗಳು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಗೆಲ್ತಾ ಇತ್ತು, 3ರಲ್ಲೂ ಕಾಂಗ್ರೆಸ್ ಹೇಗೆ ಗೆಲ್ತಾ ಇದ್ರೆ ಇದು ಮೂರ್ಖತನದ ಪರಮಾವಧಿ. ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಮೂರ್ಖರ ಪಕ್ಷ ಆಗಿದೆ. ಈ ರೀತಿ ಚುನಾವಣಾ ಆಯೋಗದ ಬಗ್ಗೆನೂ ಕೂಡ ಅನುಮಾನ, ಸುಪ್ರೀಂ ಕೋರ್ಟ್ ಮತ್ತೊಂದು ಅದ್ರ ಬಗ್ಗೆನೂ ಅನುಮಾನ. ನಾನಿವತ್ತು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೇನೆ, ಸಿದ್ದರಾಮಯ್ಯ ಹೇಳ್ತೇನೆ, DK ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಏನ್ 100% ಪ್ರೂಫ್ ಇದೆ ಅಂತ ಹೇಳ್ತಿರಲ್ಲ, ಹೋಗಿ ನ್ಯಾಯಾಲಯದಲ್ಲಿ ಸಲ್ಲಿಸಿ. ಅದನ್ನ ನಿಮ್ಗೆ ಏನೇ ಅನುಮಾನಗಳಿದ್ರೆ ಸುಪ್ರೀಂ ಕೋರ್ಟ್ ಅಥವಾ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಲಿ. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ 19 ಸ್ಥಾನ, ಬಿಜೆಪಿ ಜೆಡಿಎಸ್ 19 ಸ್ಥಾನ ನಾವು ಗೆದ್ದಿದ್ದೇವೆ. ಆಗ ರಾಯಚೂರಲ್ಲಿ ಹೇಗೆ ಗೆಲ್ತು ಕಾಂಗ್ರೆಸ್ ಪಕ್ಷ, ದಾವಣಗೆರೆಯಲ್ಲಿ ಹೇಗೆ ಗೆಲ್ತಾಗಾದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ? ಈ ರೀತಿ ಹುಚ್ಚಾಟ ಆಡ್ಕೊಂಡು, ರಂಪಾಟ ಮಾಡ್ಕೊಂಡು ಒಂದು ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆನೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸಿ, ಇದು ಒಂದು ರೀತಿ ಅಪಾಯಕಾರಿ ಬೆಳವಣಿಗೆ. ನಾನು ಅವತ್ತು ಕೂಡ ಮೊನ್ನೆನೂ ಕೂಡ ಹೇಳಿದ್ದೇನೆ, ಅಪಾಯಕಾರಿ ಬೆಳವಣಿಗೆ ಇದು. ಈ ರೀತಿ ದೇಶದ ಜನರಲ್ಲಿ, ರಾಜ್ಯದ ಜನರಲ್ಲಿ ಈ ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಅನುಮಾನವನ್ನ ಮೂಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವ್ರು ಮಾಡಕ್ ಹೊರಟಿದಾರಲ್ಲ, ರಾಹುಲ್ ಗಾಂಧಿ ಅವ್ರು ಮಾಡಕ್ ಹೊರಟಿದಾರಲ್ಲ, ಖಂಡಿತ ಸರಿಯಲ್ಲ. ಇದು ಅಕ್ಷಮ್ಯ ಅಪರಾಧ. ನೋಡ್ತೀವಿ ನಾವು ಭಾರತೀಯ ಜನತಾ ಪಾರ್ಟಿ ಏನ್ ಕಟ್ಟೆ ಹಾಕ್ತಾರೆ ಬಂದ್ 4ನೇ ತಾರೀಕು 5ನೇ ತಾರೀಕು ನಾವು ನೋಡ್ತೇವೆ ಅದನ್ನ ಯಾವ ರೀತಿ ನಾವು ಕೂಡ ಕಾರ್ಯತಂತ್ರ ಮಾಡ್ಬೇಕು ನಾವು ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ಮನೆ ಮುತ್ತಿಗೆ ಹಾಕ್ತೇವೆ ಅಥವಾ ಯಾವ್ದೋ ಒಂದು ಹೋರಾಟ ಮಾಡ್ತೇವೆ ರೈತರ ಪರವಾಗಿ ಅಂತ ಹೇಳಿದ್ರೆ ಹೈಕೋರ್ಟ್ ಆರ್ಡರ್ ಕಾಪಿ ತೋರಿಸ್ತಾರೆ ಕಮಿಷನರ್ ಅವರು, ಪೊಲೀಸ್ ಕಮಿಷನರ್ ಅವರು. ಆದ್ರೆ ಸಿದ್ದರಾಮಯ್ಯ ಅವರು ಎಲ್ಲಿಂದ ಎಲ್ಲಿ ಬೇಕಾದ್ರೆ ಪಾದಯಾತ್ರೆ ಮಾಡ್ಬೋದು, ರಾಹುಲ್ ಗಾಂಧಿ ಎಲ್ಲಿಂದ ಬೇಕಾದ್ರೆ ಮೆರವಣಿಗೆ ಮಾಡ್ಬೋದು. ಇದು ಖಂಡಿತ ಸರಿಯಲ್ಲ. ಆ ರೀತಿ ಮೆರವಣಿಗೆ ಮತ್ತೊಂದು ಮಾಡೋದಕ್ಕೆ ನಮ್ಗೊಂದ್ ಕಾನೂನು ಅವ್ರೊಂದ್ ಕಾನೂನು ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವಕಾಶ ಕೊಟ್ಟು ಅದಕ್ಕೆ ನಾವು ಹೋರಾಟ ಮಾಡೋದು, ನಾವು ಬೀದಿಗಳಿಗೆ ಹೋರಾಟ ಮಾಡ್ತೇವೆ. ಅದು ನಮ್ಮನ್ನ ತಡಿತಕ್ಕಂಥ ಕೆಲಸ ಮಾಡಬಾರ್ದು. ನೋಡ್ಲಿ ಬರೋದು ವೇಟ್ ಮಾಡ ತಡೆ ಗುರು ಅವ್ರು ಬರೋದೇ ಫಸ್ಟ್, ಇನ್ನೂ ಖಾತ್ರಿ ಆಗಿಲ್ಲ, ತಲೆ ಕೆಡಿಸ್ಕೊಳ್ತೀರ ಅವ್ರು. ಏನ್ ರಾಹುಲ್ ಗಾಂಧಿ ಅವ್ರು ನೋಡಿ, ರಾಹುಲ್ ಗಾಂಧಿ ಅವರು ಹತಾಶರಾಗಿದ್ದಾರೆ, ದಿಕ್ತೋಚ್ತಾ ಇಲ್ಲ. ಒಂದ್ ಕಡೆ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಬೀದಿಗೆ ಬಂದಿದ್ದಾರೆ, ಬೇಲ್ ಮೇಲೆ ಅವರಿದ್ದಾರೆ. ಈ ರೀತಿ ಹತಾಶರಾಗಿ ರಾಹುಲ್ ಗಾಂಧಿ ಅವರು, ಯಾಕೆಂದ್ರೆ ದೇಶದ ಯಾವ್ದೇ ರಾಜ್ಯಕ್ಕೆ ಹೋದ್ರು ಕೂಡ ಅವ್ರಿಗೇನ್ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ, DK ಶಿವಕುಮಾರ್ ಇದ್ದಾರೆ. ಇಲ್ಲಿ ಬಂದೊಂಚೂರು ಪುಂಗಿ ಬಾರಿಸಂತ ಪ್ರಯತ್ನ ಮಾಡ್ತಾರೆ. ಬರ್ಲಿ, ಬಂದವ್ರು ಹೋರಾಟ ಮಾಡ್ಲಿ, ಅದನ್ನ ಎದುರಿಸ್ತಾರೆ.